ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವೆಲ್ಲರೂ ಭದ್ರಾವತಿ ಊರಲ್ಲಿ ಚಾತುರ್ಮಾಸ್ಯದ ಪ್ರಯುಕ್ತ ಮೊದಲನೇ ದಿನ ಆದಂಥ ವ್ಯಾಸ ಪೂರ್ಣಿಮೆ, ಗುರುಪೂರ್ಣಿಮೆಯನ್ನು ಆಚರಣೆ ಮಾಡೋದಕ್ಕೆ ಇಲ್ಲಿ ಸೇರಿದ್ದೀವಿ. ಭಾಳ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾಳ ವಿಶೇಷವಾದ ದಿನ ಇದು. ಗುರುವನ್ನು ಪರಮಾತ್ಮ ಅಂತ ಭಾವಿಸುವಂಥ ನಮ್ಮ ದೇಶ ಇವತ್ತು ಗುರುವನ್ನು ಸ್ಮರಿಸ್ಕೊಳ್ತಾ, ಗುರುವೇ ಸಂಪೂರ್ಣ ಶಕ್ತಿ, ನಮ್ಮ ಜೀವನಕ್ಕೆ ಎಲ್ಲವನ್ನೂ ಶಕ್ತಿಯನ್ನು ತುಂಬಿಕೊಡೋನು, ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗೋವನು, ಅಜ್ಞಾನವನ್ನು ತೆಗೆಯೋನು, ಜ್ಞಾನವನ್ನು ಕೊಡೋವನು ಗುರುವೇ ಅಂತ ಭಾವಿಸಿ ಆ ಗುರುವಿಗೋಸ್ಕರ ನಾವು ಮಾಡುವಂಥ ಒಂದು ಪೂಜೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ವೇದವ್ಯಾಸರನ್ನು ಒಂದು ಅತ್ಯಂತ ಮುಖ್ಯವಾದಂಥ ಪ್ರಧಾನವಾದಂಥ ಗುರುವು ಅಂತ ನಾವು ಭಾರತೀಯರು ಸ್ಮರಿಸ್ಕೊಳ್ತೀವಿ. ಅವರು ಕೂಡ ನಾವು ಪೂಜೆ ಮಾಡ್ತೀವಿ. ಅದರ ಜೊತೆಗೆ ವೇದವ್ಯಾಸರಿಂದ ಬಂದಂಥ ಭಾರತೀಯ ದೊಡ್ಡ ಪರಂಪರೆ, ಮಹಾಗುರು ಪರಂಪರೆಯನ್ನು ನಾವು ಸ್ಮರಿಸ್ಕೊಂಡು ಪೂಜೆ ಮಾಡೋದು. ಈ ದಿನ ವ್ಯಾಸ ಪೂಜೆ ಅಂತ ಒಂದು ಭಾಳ ಸೊಗಸಾಗಿ ಈ ದಿನ ಇಲ್ಲಿ ವ್ಯಾಸ ಪೂಜೆ ನಡೀತು. ಇಲ್ಲಿ ಭಾಳ ಮುಖ್ಯವಾದದ್ದು ಏನಂತಂದರೆ, ಈ ಗುರುಪೂರ್ಣಿಮೆಯಲ್ಲಿ ಇಲ್ಲಿ ಉಪಸ್ಥಿತರಾಗಿದ್ದು ಈ ಚಾತುರ್ಮಾಸ್ಯ ಅಂತ 2 ತಿಂಗಳು ಇಲ್ಲಿ ವಾಸ ಮಾಡಿ ಎಲ್ಲ ಭದ್ರಾವತಿಯ ಜನಗಳಿಗೆ, ಸುತ್ತಮುತ್ತಲಿನ ಎಲ್ಲ ಭಕ್ತರಿಗೆ ಎಲ್ಲವನ್ನೂ ಆತ್ಮೋದ್ಧಾರವನ್ನು, ಅವ್ರಿಗೆ ಜೀವನಕ್ಕೆ ಬೇಕಾಗಿರೋ ಎಲ್ಲವನ್ನೂ ಕರುಣಿಸುವಂಥ ಒಂದು ಮಹಾನ್ ತೇಜಸ್ಸು, ಮಹಾನ್ ಗುರುಗಳು, ಸದ್ಗುರುಗಳು, ವಿಶ್ವಪ್ರೇಮಿ ಭಗವಾನ್ ಶ್ರೀ ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಇಲ್ಲಿ ಅವರ ಉಪಸ್ಥಿತಿಯಲ್ಲಿ, ಅವರ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಭಾಳ ನಮಗೆಲ್ಲರಿಗೂ ಗುರುಗಳ ಭಕ್ತರು, ನಮಗೆಲ್ಲ ಭಾಳ ಇದು ವಿಶೇಷವಾದಂಥ ಒಂದು ದಿನ ಇದು. ಮಹಾನ್ ತೇಜಸ್ವಿಯವರು, ಮಹಾನ್ ಶಕ್ತಿಯವರು, ಪರಮಾತ್ಮ ಸ್ವರೂಪವೇ ಗುರುಗಳು ಅಂತ ನಾವೆಲ್ಲರೂ, ಇದು ಕೇವಲ ಭಾವನೆಯಲ್ಲ, ಎಲ್ಲರೂ ಅನುಭವದಲ್ಲಿ ಕಂಡುಕೊಂಡಿರೋವಂಥದ್ದು. ಅಸಾಧಾರಣವಂಥ ಗುರುಗಳು ಶ್ರೀ ಶ್ರೀಕಾಂತಾನಂದ ಗುರುಗಳು. ಅವರು ಬಾಲ್ಯದಿಂದಲೇ ಸುಮಾರು 6 ವರ್ಷಗಳಿಂದ ದೊಡ್ಡ ಶಕ್ತಿಯಿಂದ ಅನುಗ್ರಹಿತರಾಗಿ ಎಲ್ಲರನ್ನೂ ಕಾಪಾಡ್ತಾ ಬಂದಿದ್ದಾರೆ. ಒಂದು 10 ವರ್ಷಕ್ಕೇನೆ ಮಹಾನ್ ಗುರುಗಳವರು, ಮಹಾನ್ ಶಕ್ತಿ ಅಂತ. ಗುರುಗಳಂತಂದರೆ ಬರೀ ಬೋಧನೆ ಮಾಡೋದು ಮಾತ್ರ ಅಲ್ಲ, ಜೀವನದ ಸಮಸ್ಯೆಗಳನ್ನು ನಾವು ಹೇಗೆ ಭಗವಂತನ ಹತ್ರ ಹೋಗಿ ನನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೇಳ್ಕೊತೀವೋ ಆ ರೀತಿಯಾಗಿ ಎಲ್ಲರ ಭಕ್ತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಅವರ ಜೀವನದ ಉದ್ಧಾರವನ್ನು ಮಾಡುವಂಥ ಮಹಾ ಗುರುಗಳು, ಶಕ್ತಿ